ಕೊನೆಗೆ ಇವತ್ತು ರಾಮ ಮಂದಿರ ದರ್ಶನ ಮಾಡುವಂಥ ಸೌಭಾಗ್ಯ ನನ್ನದಾಗಿದೆ. ಒಂದು ನಿಮಿಷ, ರಾಮ ಮಂದಿರ ಉತ್ತರ ಕರ್ನಾಟಕ ಅಲ್ಲ 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 ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ನಮ್ಮ ಸೌತ್ ಇಂಡಿಯಾಲಿರುವಂಥ ರಾಮ ಮಂದಿರನ ದರ್ಶನ ಮಾಡುವಂಥ ಸೌಭಾಗ್ಯ ನನ್ನದಾಗಿದೆ ಅಂತ ಹೇಳಬೇಕು. ಯಾಕೆ, ಏನು ವಿಶೇಷ ಇಲ್ಲಿ? ಅಲ್ಲಾದರೆ ರಾಮಲಾಲ ಇದ್ದಾನೆ, ಇಲ್ಲಿ ಅಂತ ವಿಶೇಷ ಏನಿದೆ ಅಂತ ಕೇಳಿದ್ರೆ, ಆಲ್ರೆಡಿ ತಮ್ನೇಲ್ ನೋಡಿರ್ತೀರಾ. ತಮ್ನೇಲಲ್ಲಿ 63 ಅಡಿ ಎತ್ತರದ ರಾಮನ ಒಂದು ಪ್ರತಿಮೆನ ನೋಡಿರ್ತೀರಾ. ಸೊ ಬನ್ನಿ ಇವತ್ತು ಹೋಗೋಣ ಆ ರಾಮ ಮಂದಿರ ಯಾವುದು, ಈ ರಾಮನ ಪ್ರತಿಮೆ ಎಲ್ಲಿದೆ, ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ಸರಿ ಗುರು, ಉತ್ತರ ಭಾರತದಲ್ಲಿರುವಂಥ ರಾಮ ಮಂದಿರ ನಮ್ಗಂತೂ ಸಿಕ್ಕಾಪಟ್ಟೆ ದೂರ. ಸೊ ನಮಗೆ ಈ ರಾಮ ಮಂದಿರ ಹತ್ರನಾ ಅಂತ ನೀವು ಕೇಳಿದ್ರೆ 100% ಹೌದು. ಯಾಕೆ ಅಂದರೆ ಈ ರಾಮ ಮಂದಿರ ಇರೋದು ನಮ್ಮ ಬೆಂಗಳೂರಲ್ಲೇ. ಸೊ ಇಸ್ಕಾನ್ಗೆ ತುಂಬಾ ಹತ್ರ ಇರುವಂಥ ಈ ಒಂದು ದೇವಸ್ಥಾನ ಇರೋದು ರಾಜಾಜಿನಗರದಲ್ಲಿ. ಸೊ ನೀವೇನಾದರೂ ಇಸ್ಕಾನ್ಗೆ ಹೋದ್ರೆ ಈ ದೇವಸ್ಥಾನನ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸರಿ, ಏನ್ ಸ್ಪೆಷಲ್ ಈ ದೇವಸ್ಥಾನದಲ್ಲಿ ಅಂತ ಕೇಳಿದ್ರೆ, ಸ್ಪೆಷಾಲಿಟಿ ತುಂಬಾನೇ ಇದೆ. ಈ ದೇವಸ್ಥಾನದ ಟ್ರಸ್ಟಿಯವರು ರಾಮ ಮಂದಿರ ಅಂದ್ರೆ ಉತ್ತರ ಭಾರತದಲ್ಲಿರುವಂಥ ರಾಮ ಮಂದಿರಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ ಆದ್ಮೇಲೆ ಅನ್ಕೊಂತಾರೆ, ಇಲ್ಲ ನಾವು ಏನಾದರೂ ಒಂದು ಡಿಫ್ರೆಂಟ್ ಆಗಿ ನಮ್ಮ ದೇವಸ್ಥಾನನ ಮಾಡಬೇಕು ಅಂತ ಅನ್ಕೊಂಡಾಗ ಇಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಆ ಸ್ಟ್ಯಾಚ್ಯೂ ಮಾಡಬೇಕು ಅಂದ ತಕ್ಷಣ ಸುಮ್ಮನೆ ಹಂಗೆ ಮಾಡೋಕ್ಕಾಗಲ್ಲ, ಶಾಸ್ತ್ರೋಕ್ತವಾಗಿ ಕರೆಕ್ಟ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದವರು. ಅವ್ರು ಅನ್ಕೊಂಡಿದ್ದೇನು ಅಂದ್ರೆ ಆಡ್ ನಂಬರ್ಸ್ ಅಲ್ಲಿ ಈ ಒಂದು ವಿಗ್ರಹ ಇರಬೇಕು ಅಂತ. ಹಂಗಾಗಿನೇ 63 ಅಡಿ ಇದೆ. ಸೊ ಎರಡನ್ನೂ ಕೂಡಿಸಿದ್ರೆ ನಿಮ್ಗೆ 9 ಬರುತ್ತೆ. ಹಾಗೆ ಪಕ್ಕದಲ್ಲೇ ನಿಮ್ಗೆ ಆಂಜನೇಯನ ಒಂದು ಪ್ರತಿಮೆ ಕೂಡ ಇದೆ. ಆ ಪ್ರತಿಮೆ ಕೂಡ 21 ಅಡಿ ಇದೆ. ಸೊ ಅದನ್ನು ಕೂಡಿಸಿದ್ರೆ ನಿಮ್ಗೆ 3 ಬರುತ್ತೆ. ಜೊತೆಗೇನೆ ಈ ಒಂದು ಪ್ರತಿಮೆನ ಮಾಡಿರುವಂತ ಶಿಲ್ಪಿ ಅವ್ರ ಹೆಸರು ಜೀವನ್ ಅಂತ, ಶಿವಮೊಗ್ಗದವರು. ಆದ್ರೆ ಅವರ ಗುರುಗಳು ಯಾರಿದ್ದಾರೆ ಅವ್ರು ಬಂದು ತಮಿಳ್ನಾಡವರು. ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಮೆನ ಅವರು ರೆಡಿ ಮಾಡಿದ್ದಾರೆ. ಜೀವನ್ ಅವ್ರು ಯಾರು ಅಂತ ಕೇಳಿದ್ರೆ ಅವ್ರದೊಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಿಮ್ಗೆ. ಅವರು ಇದಕ್ಕೆ ಮುಂಚೆ ಇನ್ನೊಂದಷ್ಟು ಪ್ರತಿಮೆಗಳನ್ನ ಮಾಡಿದ್ದಾರೆ. ಯಾವ್ದ್ಯಾವ್ದು ಅಂತ ಕೇಳಿದ್ರೆ, ನಮ್ಮ ಹೆಮ್ಮೆಯ KGF ಸಿನಿಮಾದಲ್ಲಿರುವಂತ ಯಶ್ ಅವರ ವೀರಗಲ್ ನೋಡಿರ್ತೀರಾ, ನೋಡಿ ಇಲ್ಲಿ ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಾನು. ಸೊ ಈ ವೀರಗಲ್ನ ಕೂಡ ಇವರೇ ರೆಡಿ ಮಾಡಿರೋದು. ಅದ್ರ ಜೊತೆಗೇನೆ ಗೌಡ್ಗೆರೆಯಲ್ಲಿರುವಂತ ಚಾಮುಂಡೇಶ್ವರಿ ವಿಗ್ರಹ ಆಗಿರ್ಬೋದು, ಹಾಗೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಮಾಡಿಸಿರುವಂತ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆ, ಅದು 21 ಅಡಿ. ಇಡೀ ಕರ್ನಾಟಕದಲ್ಲಿ ಅದೇ ದೊಡ್ಡ ವಿಗ್ರಹ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಸೊ ಆ ಒಂದು ವಿಗ್ರಹ ಕೂಡ ಇವರೇ ರೆಡಿ ಮಾಡಿರೋದು. ಇಷ್ಟು ಸಾಕು ಅನ್ಸುತ್ತೆ ಇವ್ರಿಗೆ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡೋದಕ್ಕೆ, ಈ ಒಂದು ವಿಗ್ರಹನ ಮಾಡೋದಕ್ಕೆ. ಸೊ ಹಾಗಾಗಿ ಟ್ರಸ್ಟಿ ಅವ್ರು ಏನ್ ಮಾಡ್ತಾರೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಗ್ರಹನ ರೆಡಿ ಮಾಡಿಸ್ತಾರೆ. ಸೊ ಇಷ್ಟೊಂದು ವಿಶೇಷತೆ ಕೂಡಿರುವಂತ ಈ ವಿಗ್ರಹನ ನಾವು ಹೋಗಿ ನೋಡೋಣ. ಸೊ ನಾನು ಹೋಗೋವರೆಗೂ ನೀವ್ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಹೋಗೊಂದು ಟೈಮ್ ಲ್ಯಾಪ್ಸ್ ನೋಡ್ಕೊಂಡ್ ಬನ್ನಿ. ಅಲ್ಲಿ ಹೋದ್ಮೇಲೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ, ಹಾಗೆ ವಿಗ್ರಹನ ಕೂಡ ಹತ್ರದಿಂದ ನಿಮಗೆ ತೋರಿಸ್ತೀನಿ. ರೀಚ್ ಆಗಿದ್ದೀವಿ. ಜಸ್ಟ್ ಇಲ್ಲಿಂದ ಇನ್ನು 500 ಮೀಟರ್ಸ್ ಅಷ್ಟೇ. ನೀನು ಎಷ್ಟು ಹತ್ರ ಬಂದರೂ ಕಾಣಿಸ್ತಿಲ್ವಲ್ಲ? ನಾನು ಲಿಟ್ರಲಿ ಹುಡುಕ್ತಾ ಇದ್ದೀನಿ, ಎಲ್ಲಪ್ಪ ಸ್ಟ್ಯಾಚು ಕಾಣಿಸ್ತಿಲ್ಲ ಅಂತ. ಮರಗಳಿರೋದ್ರಿಂದ ಮೇ ಬಿ ಕಾಣಿಸಲ್ಲ, ಹತ್ರ ಹೋದ್ಮೇಲೆ ಕಾಣಿಸುತ್ತೆ ಅನಿಸುತ್ತೆ. ಬನ್ನಿ ನೋಡೋಣ. ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ವಾವ್, ಕಾಣಿಸ್ತು. ಸಕ್ಕತ್ತಾಗಿದೆ ಗುರು. ಸೀರಿಯಸ್ಲಿ ಫೋಟೋಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಚಿಕ್ಕದು ಅನ್ನಿಸ್ತು. ಸಕ್ಕತ್ತಾಗಿದೆ. ಕಾಣಿಸ್ತಿದೆಯಾ ನಿಮಗೆ? ವಾ ಸೂಪರ್ ಸಖತ್ತಾಗಿದೆ. ಬನ್ನಿ ಹತ್ರ ಹೋಗ್ಬಿಟ್ಟು ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತ. ಕಮ್ ಲೆಟ್ಸ್ ಗೋ. ನೋಡುವರು ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಸೀರಿಯಸ್ಲಿ ಎರಡು ಕಣ್ಸಾಲ್ದು, ನೋಡ್ತಾ ಇದ್ದಾರೆ ನೋಡ್ತಾನೇ ಇರೋಣ ಅನಿಸ್ತಿದೆ. ಅಷ್ಟು ಚಂದ ಇದೆ ನೋಡೋದಕ್ಕೆ. ರಾಮನ ಮುಖ ಆಗಿರ್ಬೋದು, ಆಂಜನೇಯನ ಮುಖ ಆಗಿರ್ಬೋದು, ಅದ್ಭುತವಾಗಿದೆ. ಇನ್ನು ಸ್ವಲ್ಪ ಹತ್ರ ಹೋಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ಆಂಜನೇಯ ನೋಡ್ಬೋದು, ಏನು ಸಕ್ಕತ್ತಾಗಿದೆ. ನೋಡೋದಕ್ಕೆ ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಕಾಣ್ಬೋದು, ಬಟ್ 21 ಅಡಿ ಇದೆ. ಇಲ್ಲಿ ನೋಡೋದಕ್ಕಂತೂ ಅಜಗಜಾಂತರವಾಗಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಿದೆ. ಆ್ಯಂಡ್ ರಾಮ ಕೂಡ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ವರ್ಕ್ ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಸೊ ಜೀವನ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟು ಪರ್ಫೆಕ್ಷನ್ ಆಗಿ, ಇಷ್ಟು ಸೂಪರಾಗಿ ಈ ಒಂದು ರಾಮ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಮಾತೇ ಬರ್ತಿಲ್ಲ ನನಗಂತೂ.
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ನೋಡ್ಗುರು, ಆ ಕಣ್ಣು, ಆ ಮೂಗು, ಆ ತುಟಿ, ಆ ಬೊಟ್ಟಿಟ್ಟಿರುವಂತ ಒಂದು ರೀತಿ, ಆಹಾ ಏನ್ ಅಂದವಾಗಿದ್ದಾನಲ್ಲ ರಾಮ ನೋಡೋದಕ್ಕೆ. ಅಂಡ್ ನಾನು ಆಗ್ಲೇ ನಿಮ್ಗೆ ಹೇಳ್ತಿದ್ದೆ ರುದ್ರಾಕ್ಷಿ ನೋಡಿ ಏನ್ ಸಖತ್ತಾಗಿದೆ ಅಂತ. ಆ ರುದ್ರಾಕ್ಷಿ ಮೇಲೆ ಒಂದು ಪಾರಿವಾಳ ಬೇರೆ ಕೂತ್ಬಿಟ್ಟಿದೆ, ಸೂಪರ್ ಆಗಿ ಕಾಣಿಸ್ತಿದೆ. ಹಾಗೆ ಈ ಒಂದು 63 ಅಡಿ ಎತ್ತರದ ರಾಮನನ್ನ ನಿಲ್ಲಿಸೋದಕ್ಕೆ ಕೆಳಗಡೆ 11 ಅಡಿ ಫೌಂಡೇಶನ್ ಹಾಕಿದಾರಂತೆ. ಹಾಗೆ ರಾಮನ ಬಾಡಿ ನೋಡಿದ್ರೆ 6 ಪ್ಯಾಕ್ ಬಾಡಿ ಮಾಡಿದ್ದಾರೆ. ಯಾಕೆ 6 ಪ್ಯಾಕ್ ಬಾಡಿ ಮಾಡಿದ್ದಾರೆ ಅಂತ ಕೂಡ ಹೇಳ್ತೀನಿ. ಹಾಗೆ ನೀವು ಜನಿವಾರ ಏನು ನೋಡ್ತಾ ಇದ್ದೀರಾ ಅದು ಬಂದು 3Dಯಲ್ಲಿ ಆಚೆ ಬಂದಿರೋ ಥರ ಕಾಣಿಸ್ತಿದೆ. ಆ್ಯಂಡ್ ಪಂಚೆ ನೀವೇನು ನೋಡ್ತಾ ಇದ್ದೀರಾ ಅದು ಅಷ್ಟೇ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನೋಡೋದಕ್ಕೆ 2 ಕಣ್ಣು ಸಾಲದು, ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ. ಆ್ಯಂಡ್ ಯಾಕೆ ಇಲ್ಲಿ ರಾಮನಿಗೆ 6 ಪ್ಯಾಕ್ ಮಾಡಿದ್ದಾರೆ ಅಥವಾ ಆಂಜನೇಯ ಯಾಕೆ ಈ ಥರ 6 ಪ್ಯಾಕಲ್ಲಿದ್ದಾನೆ ಅಂತ ಕೇಳಿದ್ರೆ ರೀಸನ್ ಇಷ್ಟೇ, ಈಗಿನ ಪೀಳಿಗೆ ಜನರು ಕೂಡ ಸ್ವಲ್ಪ ಬಾಡಿ ಗಿಡಿ ಮಾಡಿಕೊಂಡು 6 ಪ್ಯಾಕ್ ಮಾಡಿಕೊಂಡು ಹೆಲ್ದಿಯಾಗಿರಲಿ ಅಂತ ಈ ಒಂದು ದೇವ್ರನ್ನ ಕೂಡ ಹೀಗೆ ಮಾಡಿದ್ದಾರೆ ಅಂತ ಶಿಲ್ಪಿ ಹೇಳ್ತಾ ಇದ್ರು. ಸೊ ಕೇಳಿ ನನಗೂ ಒಂಥರ ಆಶ್ಚರ್ಯ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆ ಆಂಜನೇಯನ ಕೂಡ ನೋಡ್ಬೋದು ನೀವು, ಆ ಗದೆ ಆಗಿರ್ಬೋದು, ಬಾಲ ಆ್ಯಂಡ್ ಬೈಸಪ್ಸ್ ನೋಡಿ ಏನು ಸಖತ್ತಾಗಿದೆ. ಅಷ್ಟೆಲ್ಲ ಫುಲ್ಲು ರಗಡಾಗಿದ್ರು ಕೂಡ ಆಂಜನೇಯ ಸ್ವಾಮಿ ರಾಮನ ಮುಂದೆ ಒಂದು ಸೌಮ್ಯ ರೂಪದಲ್ಲಿ ಕೂತಿದ್ದಾನೆ, ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. ಸೊ ನೀವು ಬನ್ನಿ, ಮಿಸ್ ಮಾಡದೆ ಈ ರಾಮನನ್ನು ಹತ್ತಿರದಿಂದ ನೋಡಿ ಕಣ್ ತುಂಬ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರುವಂಥ ರಾಮ ವಿಗ್ರಹದ ಒಂದು ಸ್ಲೋಮೋ ಬರಲಿಲ್ಲ ಅಂದರೆ ಹೇಗೆ? ಹೋಗಿ ಒಂದು ಸ್ಲೋಮೋ ನೋಡ್ಕೊಂಡು ಬನ್ನಿ. ಲೈಟ್ಸ್, ಕ್ಯಾಮ್ರಾ, ಶಾಟ್ಸ್. ರಾಮ ರಾಮ ಹರಿ ಹರಿ ಕೇಶವ ಮಾಧವ ಹೇ ಕೃಷ್ಣ ಮಧುಸೂದನ 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 ಹರೆ ಕೃಷ್ಣ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಸೊ ಇಲ್ಲೇ ಪಕ್ಕದಲ್ಲೇ ರಾಮನ ಮಂದಿರ ಕೂಡ ಇದೆ. ಸೊ ರಾಜಗೋಪುರ ಎಲ್ಲ ಇದೆ. ಒಳಗಡೆ ದೇವ್ರನ್ನ ಕೂಡ ತುಂಬ ಅದ್ಭುತವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ಹರೆ ಕೃಷ್ಣ 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 ಹರೆ 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 ಕೃಷ್ಣ 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 ಹರೆ ಹರೆ. ನೋಡಿ ಸ್ನೇಹಿತರೆ, ಮೊದಲು ಈ ಥರ ಒಂದು ಡೆಮೋ ಮಾಡ್ಕೊಂಡಿದ್ರು. ಡೆಮೋ ಹೇಗೆ ಬಂದಿದೆಯೋ ಅದೇ ಥರನೇ ಆಚೆ ಕಡೆ ನೀವು ನೋಡ್ತಾ ಇರುವಂಥ ದೊಡ್ಡ ವಿಗ್ರಹ. ಬಟ್ ಇಲ್ಲಿ 6 ಪ್ಯಾಕ್ ಇಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಮಾಡಿದಾಗ 6 ಪ್ಯಾಕ್ ಅನ್ಕೊಂಡಿರ್ಲಿಲ್ವಂತೆ. ಆಮೇಲೆ 6 ಪ್ಯಾಕ್ನೆಲ್ಲ ಅವರು ಮಾಡಿಫೈ ಮಾಡಿ ದೊಡ್ಡ ವಿಗ್ರಹದಲ್ಲಿ ಇನ್ನೂ ಚೆನ್ನಾಗಿ ಮೂಡಿ ಬರೋ ಥರ ಮಾಡಿದ್ದಾರೆ. ಸೊ ನೋಡ್ಬೋದು, ಚಿಕ್ಕ ವಿಗ್ರಹದಲ್ಲಿರುವ ಕಳೆಗಿಂತ ದೊಡ್ಡ ವಿಗ್ರಹದಲ್ಲಿರುವಂಥ ಕಳೆ ಇನ್ನೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಹರೆ ರಾಮ 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 ಹರೆ ಹರೆ. ಸೊ ಸ್ನೇಹಿತರೆ
ನೋಡ್ತಾ ಇದ್ದೀರಾ, ಇಲ್ಲಿ ಕಂಪ್ಲೀಟ್ ಆಗಿ ದೀಪವನ್ನ ಅಂಟಿಸ್ತಾ ಇದ್ದಾರೆ. ಏನ್ ವಿಶೇಷ ಅಂತ ಕೇಳಿದ್ರೆ ಈ ವರ್ಷ ಇಲ್ಲಿ 8ನೇ ವರ್ಷದ ಕಾರ್ತಿಕ ದೀಪೋತ್ಸವನ ನಡೆಸ್ತಾ ಇದ್ದಾರೆ. ಸೊ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ ಇಲ್ಲಿ. ಸೊ ಈ ವರ್ಷ ಕೂಡ ಹಾಗೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಸೊ ನೀವು ಮಿಸ್ ಮಾಡದೆ ಬಂದು ಈ ಕಾರ್ತಿಕ ದೀಪವನ್ನ ಅಂಟಿಸ್ಬೋದು. ಸೊ ಇಲ್ಲಿ ಇವರೇ ಅಂಟಿಸ್ಬೇಕು ಅವರೇ ಅಂಟಿಸ್ಬೇಕಂತೀರಿ ಏನಿಲ್ಲ, ಯಾರು ಬೇಕಾದ್ರೂ ಒಂದು ದೀಪ ಅಂಟಿಸ್ಬೋದು. ನೆಕ್ಸ್ಟ್ ಮಂಡೇ ಮಿಸ್ ಮಾಡದೆ ಬನ್ನಿ, ದೀಪ ಅಂಟಿಸಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಕತ್ಲೆ ಆಗಿದ್ರು ಕೂಡ ರಾಮ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾನೆ. ತೇಜಸ್ ಅಂತೂ ಇನ್ನೂ ಜಾಸ್ತಿ ಆಗ್ತಿದೆ ಕತ್ಲೆ ಆಗ್ತಾ ಇದ್ದಂಗೆ, ಯಾಕಂದ್ರೆ ಆ ಶಾಡೋಸ್ ಬೀಳ್ತಾ ಇದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸ್ತಿದೆ ವಿಗ್ರಹ. अग्निर्मे वाचस्थितः वाग्मये उदजम्मये अहममते अमृतं ब्रह्मणे वायुर्मे प्राणे स्थितः प्राणो हृदये उदजम्मये अहममते अमृतं ब्रह्मणे रोजो मे अमृतं ब्रह्मणे चन्द्रमा मे मनसि स्थितः मनो हृदये उदजम्मये अहममते अमृतं ब्रह्मणे ईशानो मे मन्यो स्थितः मन्यो हृदये उदजम्मये अहममते दातो न माता न बन्धुर्न दाता. ಸೊ ಸ್ನೇಹಿತರೆ ನೋಡಿದ್ರಲ್ವಾ ಹೇಗಿತ್ತು ರಾಮನ ವಿಗ್ರಹ, ಸೂಪರ್ ಆಗಿತ್ತಲ್ವಾ. ಹಾಗೆ ಅಷ್ಟು ಜನ ಸೇರಿ 21,000ಕ್ಕಿಂತ ಹೆಚ್ಚು ಕಾರ್ತಿಕ ದೀಪವನ್ನ ಹಚ್ಚೋದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ. ಸೊ ನಿಮ್ಗೂ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ನೀವು ಮಿಸ್ ಮಾಡದೆ ಬಂದು ಇಲ್ಲಿರುವಂತ ರಾಮ ಹಾಗೂ ಆಂಜನೇಯನ ವಿಗ್ರಹವನ್ನ ನೋಡಿ ಕಣ್ತುಂಬ್ಕೊಳ್ಳಿ. ಸೊ ನಿಮ್ಗೆ ಈಗಾಗಲೇ ಒಂದು ಡೌಟ್ ಬಂದಿರ್ಬೋದು, ಇಷ್ಟು ದೊಡ್ಡ ವಿಗ್ರಹಕ್ಕೆ ಎಷ್ಟು ವೆಚ್ಚ ಖರ್ಚಾಗಿರಬಹುದು ಅಂತ. ಆಕ್ಚುಲಿ ಹೇಳಬೇಕು ಅಂದರೆ ಜನಗಳು ಕೊಟ್ಟಿರುವಂಥ ದೇಣಿಗೆಯಿಂದನೇ ಈ ಒಂದು ದೇವಸ್ಥಾನದಲ್ಲಿರುವಂಥ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೇನೆ ಶ್ರೀರಾಮ ಟ್ರಸ್ಟಿ ಅವರು ಕೂಡ ಸೇರಿ ಇದರಲ್ಲಿ ಒಂದಷ್ಟು 10% ಅಷ್ಟು ದುಡ್ಡು ಅವರು ಹಾಕಿದ್ರೆ, ಇನ್ನು 90% ಜನಗಳು ಕೊಟ್ಟಿರೋ ದೇಣಿಗೆಯಿಂದ ಈ ಒಂದು ವಿಗ್ರಹ ರೆಡಿಯಾಗಿದೆ. ಸೊ ಬಜೆಟ್ ಎಷ್ಟು ಅಂತ ಕೇಳಿದ್ರೆ ಅವ್ರು ಇವಾಗವರೆಗೂ ಫೈನಲೈಸ್ ಮಾಡಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ 2 ಕೋಟಿ ಖರ್ಚಾಗಿದೆ ಅಂತ ನನಗೆ ತಿಳಿದಿರುವಂಥ ಮಾಹಿತಿ. ಸೊ ನಿಮಗೇನಾದರೂ ಪರ್ಫೆಕ್ಟ್ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಖರ್ಚಾಗಿರ್ಬೋದು ಈ ಒಂದು ವಿಗ್ರಹ ರೆಡಿ ಆಗೋಕ್ಕೆ ಅಂತ. ಇದಾಗಿತ್ತು ಇವತ್ತಿನ ರಾಜಾಜಿನಗರಲ್ಲಿರುವ ರಾಮ ಮಂದಿರ್ ದೇವಸ್ಥಾನದ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಗೊತ್ತೇ ಇದೆ ನಿಮ್ಗೆ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. केशवा माधवा हे कृष्ण मधुसूदना.